100 ಕೋಟಿಗೂ ಹೆಚ್ಚು ಆಸ್ತಿ ಮಾಡಿಕೊಂಡ್ರ ಮಾಲೂರು ತಹಶೀಲ್ದಾರ್ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಮಾಲೂರು ತಹಶೀಲ್ದಾರ್ ವಿರುದ್ಧ ಸಚಿವರಿಗೆ ಸಾಲು ಸಾಲು ದೂರು ಹೋಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಹಶೀಲ್ದಾರ್ ಆಗಿರುವಂತಹ ರಮೇಶ್ ವಿರುದ್ಧ ಸಾಲು ಸಾಲು ಗಂಭೀರ ಆರೋಪಗಳು ಕೇಳಿ ಬರ್ತದೆ. 2 ವರ್ಷದಿಂದ ಮಾಲೂರಿನಲ್ಲೇ ಠಿಕಾಣಿ ಹೂಡಿದ್ದಾರೆ ರಮೇಶ್. ಹಿಂದೆ ಹೊಸಕೋಟೆಯಲ್ಲಿದ್ದಾಗಲೂ ಕೂಡ ರಮೇಶ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ಯಲಹಂಕ, ರಾಮನಗರ ಕಡೆಗಳಲ್ಲಿ ಕೋಟಿ ಕೋಟಿ ಆಸ್ತಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಒಂದೊಂದು ಫೈಲ್ಗೂ ಮಿನಿಮಮ್ 2 ಲಕ್ಷ ಕೇಳ್ತಾರಂತೆ ರಮೇಶ್. ಬಡವರ ಫೈಲನ್ನ ಕಣ್ಣೆತ್ತಿಯೂ ನೋಡಲ್ಲ ಅಂತಿದ್ದಾರೆ ಮಾಲೂರು ಜನ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕೋಟಿ ಕೋಟಿ ಮೌಲ್ಯದ ಆಸ್ತಿ ಮಾಡಿದಾರಂತೆ ರಮೇಶ್. ಕಂದಾಯ ಸಚಿವರೇ, ಇಂಥ ಭ್ರಷ್ಟ ಅಧಿಕಾರಿಯನ್ನ ಇನ್ನೂ ಯಾಕೆ ಇಟ್ಕೊಂಡಿದ್ದೀರಿ ಅಂತ ಅಲ್ಲಿನ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಭ್ರಷ್ಟ ರಮೇಶ್ ವಿರುದ್ಧ ನಿಮಗೂ ದೂರು ಬಂದಿದೆ, ಲೋಕಾಯುಕ್ತಕ್ಕೂ ದೂರು ಹೋಗಿದೆ. ಆದ್ರೂ ಇನ್ನೂ ಕ್ರಮ ಯಾಕಿಲ್ಲ? ಸರ್ಕಾರದ ಬಗರ್ ಹುಕುಂ ಕೆಲಸವನ್ನೇ ಮಾಡದ ಅಧಿಕಾರಿ ಇನ್ನೂ ನಿಮ್ಮ ಕಚೇರಿಯಲ್ಲಿ ಇರಬೇಕಾ? ನೀವು ಹೇಳಿದ ಕೆಲಸವನ್ನೇ ಮಾಡದ ಅಧಿಕಾರಿ ಇಲಾಖೆಯಲ್ಲಿ ಇರಬೇಕಾ? ಸಚಿವ ಕೃಷ್ಣ ಭೈರೇಗೌಡ್ರೆ, ನೀವು ಇವರಿಗೆ ಬೆಂಡೆತ್ತಿ ಬೆವರಿಳಿಸಿದ್ರೆ ಸಾಕಾ? ಮೊದಲು ಸಸ್ಪೆಂಡ್ ಮಾಡಿ, ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಕಳುಹಿಸಿ. ಇದು ಅಲ್ಲಿನ ಜನರ ಆಗ್ರಹ. ತಹಶೀಲ್ದಾರ್ ವಿರುದ್ಧ ಜನ ಗಂಭೀರ ಆರೋಪ ಮಾಡ್ತಿದ್ದಾರೆ. ಯಾವುದೇ ಕೆಲಸಗಳನ್ನ ಮಾಡ್ಕೊಡ್ತಿಲ್ವಂತೆ, ಅದರಲ್ಲೂ ಬಡವರ ಕೆಲಸ ಅಂತಂದ್ರೆ ಕಣ್ಣೆತ್ತಿ ನೋಡಿರುವಂತೆ ಈ ಮನುಷ್ಯ. ನೋಡಿ, ರಮೇಶ್ ಮಾಲೂರು ತಹಶೀಲ್ದಾರ್, ಕೋಲಾರ ಜಿಲ್ಲೆಯ ಮಾಲೂರು ತಹಶೀಲ್ದಾರ್ ಅವರ ಕರ್ಮಕಾಂಡ ಇದು.